ಮೇ 14ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಎಸ್ಐಟಿ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೋರಿತು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರದವರೆಗೆ ಸಮಯವನ್ನ ಕೋರಿದ್ರು ಎಸ್ಪಿಪಿ. ಆದ್ರೆ ಕಾಲಾವಕಾಶ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಜಡ್ಜ್. ನಿನ್ನೆ ರಾತ್ರಿ ಎಸ್ಪಿಪಿ ಆಗಿ ಆಯ್ಕೆಯಾಗಿದ್ದಾರೆ ಜೈನಾ ಕೊಠಾರಿ. ಪ್ರತಿದಿನ ಹೊಸ ಎಸ್ಪಿಪಿಗಳು ಆಯ್ಕೆಯಾಗ್ತಾರೆ, ಹಾಗಂತ ಸಮಯ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಜಡ್ಜ್. ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸುವಂತೆ ಕೋರ್ಟ್ನಿಂದ ಸೂಚನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಜಾಮೀನು ಅರ್ಜಿ ವಿಚಾರಣೆ ನಿನ್ನೆಯಿಂದ ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಈ ಆಕ್ಷೇಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಕಾಲಾವಕಾಶ ಕೇಳಿದ್ರೆ ಆಗಿದ್ರೆ ಎಸ್ಪಿಪಿ ಈಗ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಜಡ್ಜ್ ಹೇಳಿದ್ದೇನು? ಪ್ರತಿಮಾ, ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬಂತು ಕೋರ್ಟ್ ಮುಂದೆ ಬಂದ ನಂತರ ತಕ್ಷಣಕ್ಕೆ ನಿನ್ನೆ ಸಂಜೆ ನೂತನವಾಗಿ ಆಯ್ಕೆ ಆಗಿರುವಂತಹ ಎಸ್ಪಿಪಿಗಳು ಜೈನಾ ಕೊಠಾರಿ ಮತ್ತೆ ಅಶೋಕ್ ನಾಯ್ಕ್ ಇಬ್ರು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ವಿಚಾರಣೆ ಆರಂಭ ಆಗ್ತಿದ್ದಂತೆ ಆಕ್ಷೇಪಣೆಯನ್ನ ಕೊಡಿ ಎನ್ನುವಂಥದ್ದನ್ನ ನ್ಯಾಯಾಧೀಶರು ಕೇಳ್ತಾರೆ. ಆದ್ರೆ ನಿನ್ನೆ ಸಂಜೆ ಅಷ್ಟೇ ನಮ್ಮ ನೇಮಕ ಆಗಿದೆ, ನಾವು ಇದನ್ನ ಕೇಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಓದ್ಲಿಕ್ಕೆ, ಇವುಗಳನ್ನ ಭೇಟಿ ಆಗ್ಲಿಕ್ಕೆ ಸಮಯಾವಕಾಶ ಸಿಕ್ಕಿಲ್ಲ, ಹಾಗಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸೋಮವಾರದವರೆಗೆ ಕಾಲಾವಕಾಶ ಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದ್ ರೀತಿ ಸಿಟ್ಟಿಗೆ ಹೇಳ್ತಾರೆ. ಅಂದ್ರೆ ನಿಮ್ಗೆ ಎಷ್ಟು ಸಾರಿ ಟೈಮ್ ಕೊಡೋದು, ಈಗಾಗಲೇ 3ನೇ ಬಾರಿ ಟೈಮ್ ಕೊಟ್ಟರು ಅಂತ. ನಿನ್ನೆ ಬೆಳಿಗ್ಗೆ ಹಾಕ್ಬೇಕಾಗಿತ್ತು, ಆಗ್ಲಿಲ್ಲ. ಮತ್ತೆ ಸಂಜೆಗೆ ಮಧ್ಯಾಹ್ನಕ್ಕೆ ಅವಕಾಶ ಕೊಡ್ಲಾಯ್ತು, ಆಗ್ಲಿಲ್ಲ. ಮತ್ತೆ ಸಮಯಾವಕಾಶವನ್ನ ಕೇಳ್ತಿದ್ದೀರಿ, ಸಮಯಾವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪಾಸ್ ಓವರ್ ಮಾಡ್ತೇವೆ ಅಂದ್ರೆ ಇವತ್ತಿಗೆ ಸ್ವಲ್ಪ ಹೊತ್ತು ನಿಮಗೆ ಮುಂದೂಡಿಕೆಯನ್ನು ಮಾಡ್ತೇವೆ, ಅಷ್ಟೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಲೇಬೇಕು ಅನ್ನೋಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಪ್ರತಿದಿನ ಒಬ್ಬೊಬ್ರು ಎಸ್ಪಿಪಿಗಳನ್ನ ಆಯ್ಕೆ ಮಾಡ್ತಾರೆ, ಅವ್ರು ಎಲ್ರಿಗೂ ನಾವು ಸಮಯಾವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಈ ಒಂದು ಪ್ರಕರಣವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ, ಹಾಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲೇಬೇಕು, ಅದು ಇವತ್ತೇ ಸಲ್ಲಿಸಬೇಕು ಅಂತೇಳಿ ಒಂದು ಕಟುವಾದಂತ ಸೂಚನೆ ಕೊಡುವ ಮೂಲಕ ಮಧ್ಯಾಹ್ನ 2:45ಗೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಮತ್ತೆ ಇಲ್ಲ ಒಂದ್ ಕಡೆ ಹೊಸ ಎಪಿಪಿಗಳ ಆಯ್ಕೆಯನ್ನ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರಕರಣವನ್ನ ಮುಂದಿನ ಸೋಮವಾರದವರೆಗೂ ಕೂಡ ಇದನ್ನ ಏನಾದ್ರೂ ಮಾಡಿ ಹೇಳ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನವನ್ನ ಎಸ್ಪಿಪಿಗಳು ಮಾಡಿದ್ರು. ಆ ಒಂದು ಪ್ರಯತ್ನಕ್ಕೆ ಒಂದು ಹಿನ್ನಡೆ ಆಗಿರುವಂತದ್ದು. ಹಾಗಾಗಿ ನ್ಯಾಯಾಧೀಶರು ಹೇಳಿರುವಂತದ್ದು ಏನಂದ್ರೆ ಇದನ್ನ ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಹೋಗುವಂತ ಅಗತ್ಯತೆ ಇಲ್ಲ, ಆದಷ್ಟು ಬೇಗ ನೀವು ವಾದವನ್ನ ಮಂಡಿಸಿ, ವಾದವನ್ನ ಕೇಳಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಇವತ್ತೇ ಇದರ ಒಂದು ವಿಚಾರಣೆಯನ್ನು ನಡೆಸ್ತಾರೆ. ನಾಳೆ ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ಹಾಗಾಗಿ ಮಧ್ಯಾಹ್ನ ಎಸ್ಪಿಪಿಗಳು ಅಂದ್ರೆ ಅಷ್ಟರ ಒಳಗಾಗಿ ತನಿಖಾಧಿಕಾರಿಗಳನ್ನ ಭೇಟಿಯಾಗಿ ಮತ್ತೆ ಕೇಸ್ ಡೈರಿಯನ್ನ ನೋಡ್ಕೊಂಡು ಅಷ್ಟರೊಳಗೆ ಆಕ್ಷೇಪಣೆ ಸಲ್ಲಿಸ್ಕೊಂಡು ಆಕ್ಷೇಪಣೆ ರೆಡಿ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ಆ ಮೂಲಕ ಎಲ್ಲ ಒಂದ್ ಕಡೆ ರೇವಣ್ಣ ಅವರ ಪರ ವಕೀಲರಿಗೆ ಇವತ್ತೇ ಜಾಮೀನನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಆಶಾವಾದ ಉಟ್ಕೊಂಡಿರುವಂತದ್ದು. ಆದ್ರೆ ಇವತ್ತು ವಾದ ಪ್ರತಿವಾದ ಮುಕ್ತಾಯ ಆಗುತ್ತಾ, ಆದೇಶ ಬರುತ್ತಾ ಅನ್ನುವಂಥದ್ದು ಅದು ನ್ಯಾಯಾಧೀಶರಿಗೆ ವಿವೇಚನೆಗೆ ಬಿಟ್ಟಂತ ವಿಚಾರ. ಸೊ ಹಾಗಾಗಿ ಏನಾದ್ರೂ ಮಾಡಿ ಮುಂದೂಡಿಕೆ ಮಾಡಬೇಕು ಈ ಪ್ರಕರಣದ ಈ ವಿಚಾರಣೆ ಅನ್ನುವಂತ ಪ್ರಯತ್ನಕ್ಕೆ ಎಸ್ಐಟಿಗೆ ಒಂದಿಷ್ಟು ಹಿನ್ನಡೆ ಆಗಿರುವಂತದ್ದು ಪ್ರತಿಮಾ. ಮತ್ತೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ 2:45 ಅಥವಾ 3 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭ ಆಗುತ್ತೆ ಪ್ರತಿಮಾ. ಈ ಕೇಸ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, ಜಾಮೀನು ಸಿಗುವಂತ ಚಾನ್ಸಸ್ ಇದೆಯಾ ರಮೇಶ್? ಪ್ರತಿಮಾ, ಅಂದ್ರೆ ಈ ರೇವಣ್ಣ ಪರ ವಕೀಲರು ಸತಾಗತಾಯ ಈ ಒಂದು ಜಾಮೀನನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾರೆ. ಮತ್ತೆ ಈ ಎಸ್ಪಿಪಿ ಅಂದ್ರೆ ಎಸ್ಐಟಿ ಪರವಾಗಿ ಜಾಮೀನನ್ನ ಕೊಡಬಾರದು ಅನ್ನುವಂತ ವಾದವನ್ನ ಮಂಡಿಸ್ತಾರೆ. ಅಂದ್ರೆ ಯಾವ ವಾದದಲ್ಲಿ ಹೆಚ್ಚು ತೂಕದ ಅಂಶಗಳಿದೆ ಅನ್ನುವಂಥದ್ದನ್ನು ಗಮನಿಸಿ ನ್ಯಾಯಾಧೀಶರು ಒಂದು ಆದೇಶವನ್ನ ಮಾಡ್ತಾರೆ. ಅಂದ್ರೆ ಜಾಮೀನು ಕೊಡ್ತಾರೆ ಕೊಡಲ್ಲ ಅನ್ನುವಂಥದ್ದನ್ನ ನಾವು ಮೊದಲೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಯಾಧೀಶರು ವಾದವನ್ನ ಆಲಿಸಿದ ಮೇಲೆ ನಿರ್ಧಾರವನ್ನು ಮಾಡ್ತಾ ಇರೋದು ಮೆರಿಟ್ ಮೇಲೆ ನಿರ್ಧಾರ ಆಗುವಂತ ವಿಚಾರಗಳು. ಆದ್ರೆ ಎಲ್ಲ ಒಂದ್ ಕಡೆ ರೇವಣ್ಣ ಪರ ವಕೀಲರು ಈ ನಮಗೆ ಇರುವಂತಹ ಅಂಶಗಳನ್ನ ಇಟ್ಕೊಂಡು ನಾವು ಜಾಮೀನನ್ನ ಪಡಿತೇವೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಸೊ ಅದು ವಾದ ಪ್ರತಿವಾದ ಮುಕ್ತಾಯಾಗಿ ಆದೇಶ ನೀಡುವ ಸಂದರ್ಭದಲ್ಲಿ ಅದು ಅದರ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗಬೇಕು ಪ್ರತಿಭಾ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.